ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಾವು ಪ್ಯಾಲೇಸ್ ಗ್ರೌಂಡ್ಗೆ ಹೋಗೋಣ. ಅಲ್ಲಿಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೇಕ್ ಶೋ ನಡೀತಾ ಇದೆ, ಹಾಗಾಗಿ ನಾವು ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ನಿಮಗೂ ಅಷ್ಟೇ ಆ ಶೋ ಹೇಗಿದೆ ಏನು ಅಂತೇಳಿ ನಿಮಗೆ ಡೀಟೇಲ್ಸ್ ತಿಳಿಸೋಣ ಅಂತೇಳಿ. ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವಿಸಿಟ್ ಮಾಡ್ಬೋದು. ಈಗಲೂ ಕೂಡ ಶೋ ನಡೀತಾ ಇದೆ. ಜಾನ್ ಫಸ್ಟ್ವರೆಗೂ ಈ ಶೋ ಇರುತ್ತೆ. ಆಲ್ರೆಡಿ ಈ ಶೋ ಸ್ಟಾರ್ಟ್ ಆಗಿ ಅಂತ ಹೇಳಿದ್ರೆ ಕೇಕ್ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿ ತುಂಬ ದಿನವೇ ಆಗಿದೆ. 13th ಡಿಸೆಂಬರಿಂದ ಸ್ಟಾರ್ಟ್ ಆಗಿದೆ. ಜಾನ್ ಫಸ್ಟ್ವರೆಗೂ ಇರುತ್ತೆ. ಈ ಎಕ್ಸಿಬಿಷನ್ಗೆ ಎಂಟ್ರಿ ಫೀಸ್ ಬಂದು 150 ರುಪೀಸು. ಮಕ್ಕಳಿಗೂ ಕೂಡ ಅಷ್ಟೇ, ಎಬೋ 3 ಇಯರ್ಸ್ ಮಕ್ಕಳಿಗೆಲ್ಲ ಚಾರ್ಜಸ್ ಇರುತ್ತೆ. ನೀವು ಶೋಗೆ ಎಂಟರ್ ಆಗಿದ ಕೂಡಲೇ ನಿಮಗೆ ಎಂಟ್ರೆನ್ಸಲ್ಲೇ ಕ್ರಿಸ್ಮಸ್ ಟ್ರೀ ಕಾಣುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಲಿ ಅಂತೇಳಿ ಅವ್ರು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ಕೇಕಲ್ಲೇ ಮಾಡಿರೋ ಅಂಥದ್ದು. ಇಲ್ಲಿರುವಂತಹ ಎಲ್ಲ ಮಾಡೆಲ್ಸು ಕೂಡ ಕೇಕಲ್ಲೇ ಮಾಡಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಈ ಸಲ ಈ ಕೇಕ್ ಎಕ್ಸಿಬಿಷನ್ ನಡೀತಿರೋದು ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 2ನಲ್ಲಿ. ಲಾಸ್ಟ್ ಇಯರ್ ನಡೆದಿದ್ದು ಕಂಠೀರವ ಸ್ಟೇಡಿಯಂ ಆಪೋಸಿಟಲ್ಲಿ. ಬಟ್ ಈ ಸಲ ಅವ್ರದ್ದು 50ನೇ ವಾರ್ಷಿಕೋತ್ಸವ ಅಂತೇಳಿ ಅದರ ಸಲುವಾಗಿ ಅವರು ಈ ಸಲ ಪ್ಯಾಲೇಸ್ ಗ್ರೌಂಡಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಟ್ರೀ ಪಕ್ಕನೇ ಅಲ್ಲಿ ರಾಮ ಮಂದಿರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಬನ್ನಿ ಇನ್ನು ಯಾವ್ಯಾವ ಥರ ಮಾಡೆಲ್ಸ್ನ ಕೇಕಿಂದ ಮಾಡಿದ್ದಾರೆ ಅಂತೇಳಿ ನೋಡೋಣ. ನೋಡಿದ್ರಲ್ವ ಯಾವ್ಯಾವ ಥರ ಮಾಡೆಲ್ಸ್ನ ಮಾಡಿದ್ದಾರೆ ಅಂತೇಳಿ. ಕ್ರಿಸ್ಮಸ್ ಟ್ರೀ, ರಾಮ ಮಂದಿರ, ಜುರಾಸಿಕ್ ಪಾರ್ಕ್, ಹಾಗೆ ಸ್ಟ್ಯಾಚುಗೆ ಬಂದರೆ ನೀವು ಅಲ್ಲಿ ಕೆಂಪೇಗೌಡ ಸ್ಟ್ಯಾಚುನ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ರತನ್ ಟಾಟಾ ಹಾಗೆ SM ಕೃಷ್ಣ ಅವ್ರದ್ದು ಕೂಡ ಸ್ಟ್ಯಾಚುನ ಮಾಡಿದ್ದಾರೆ. ಹಾಗೆ ಇಲ್ಲಿ ಬುಜ್ಜಿ ಕಾರ್ನ ಕೂಡ ಮಾಡಿಟ್ಟಿದ್ರು. ಮತ್ತು ಹೇಗೂ ನ್ಯೂ ಇಯರ್ ಬರ್ತಿದೆ ಅಲ್ವಾ, ಹಾಗಾಗಿ ನ್ಯೂ ಇಯರ್ 2025 ಅಂತೇಳಿ ಒಂದು ಮಾಡೆಲ್ನ ಕೂಡ ಮಾಡಿ ಇಟ್ಟಿದ್ರು. ನೋಡಿದ್ರಲ್ವ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಾಗಿದ್ದ ಕೂಡಲೇ ನೆಕ್ಸ್ಟಲ್ಲಿ ತುಂಬಾ ಸ್ಟಾಲ್ಸ್ ಇಟ್ಟಿದ್ರು. ಕೆಲವೊಂದು ಸ್ಟಾಲ್ಸ್ಗಳಲ್ಲಿ ಕೇಕು, ಸ್ವೀಟ್ಸು ಎಲ್ಲ ಇತ್ತು. ಅಲ್ಲಿ ನಿಮಗೆ ಸ್ಲೈಸಸ್ ಕೇಕ್ ಆದರೆ ಫ್ಲೇವರ್ಸ್ ಮೇಲೆ ಡಿಪೆಂಡು. 80, 60, 100 ರುಪೀಸ್ ಈ ಥರ ಇತ್ತು ಪ್ರೈಸಸ್ ಎಲ್ಲ. ಹಾಗೆ ಕಪ್ ಕೇಕ್ಸ್ ಎಲ್ಲ 40 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಕೇಕ್ ತುಂಬ ಟೇಸ್ಟಿಯಾಗಿತ್ತು ಅಂತ ಅನ್ಬೋದು. ನಿಹಾಲ್ ಕೂಡ ತುಂಬಾ ಎಂಜಾಯ್ ಮಾಡಿ ತಿಂತಾ ಇದ್ದ. ಹೀಗೆ ಅದ್ರ ಪಕ್ಕದಲ್ಲಿ ಬೇರೆ ಥರ ಸ್ಟಾಲ್ಸ್ ಕೂಡ ಇತ್ತು. ಅಂದರೆ ಕಾಟನ್ ಕ್ಯಾಂಡಿ, ಲೆಮನ್ ಜ್ಯೂಸು, ಪಾಪ್ಕಾರ್ನು, ಮೊಮೋಸು, ಹೀಗೆ ತುಂಬಾ ಸ್ಟಾಲ್ಸ್ ಇತ್ತು ಅಂತ ಅನ್ಬೋದು. ನಾವು ಕೂಡ ಅಲ್ಲಿ ಮೊಮೋಸ್ನ ಟ್ರೈ ಮಾಡೋಣ ಅಂತೇಳಿ ವೆಜ್ ಮೊಮೋಸ್ನ ತೊಗೊಂಡ್ವಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಹೀಗೆ ಪಕ್ಕದಲ್ಲೇ ಸುಮಾರು ಸ್ಟಾಲ್ಸ್ ಇತ್ತು. ಸುಮಾರು ಥರ ದುಪಟ್ಟಸು, ಸ್ಕಾರ್ಫ್ಸು, ಹಾಗೆ ಕಾಫಿ ಪೌಡರ್ಸು, ಹೀಗೆ
ತುಂಬಾ ಇತ್ತು. ಹೀಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಅಂತ ಅನ್ಬೋದು. ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ಲು ಹೀಗೆ ತುಂಬಾ ಚೆನ್ನಾಗಿತ್ತು ಅನ್ಬೋದು ಕಲೆಕ್ಷನ್ಸ್ ಎಲ್ಲ. ಹಾಗೆ ಇಲ್ಲಿ ರೀಪೋಸ್ ಬೆಡ್ ಬೈ ಒನ್ ಗೆಟ್ ಒನ್ಗೆ ನಡೀತಾ ಇತ್ತು, ಇಯರ್ ಎಂಡ್ ಸೇಲ್ ಅಂತೇಳಿ. ಬನ್ನಿ ಹೀಗೆ ಮುಂದೆ ಇನ್ನೂ ಏನೇನು ಥರ ಸ್ಟಾಲ್ಸ್ ಎಲ್ಲ ಇದೆ ಅಂತೇಳಿ ನೋಡೋಣ. ನೋಡಿ ಇಲ್ಲಿ ಕಾರ್ಪೆಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಇಲ್ಲಿ ಬುಕ್ ಫೇರ್ ಅಂತೇಳಿ ನಡೀತಾ ಇತ್ತು. ನಿಮಗೆ ತೂಕದ ಲೆಕ್ಕದಲ್ಲಿ ಬುಕ್ಗಳನ್ನ ಸೇಲ್ ಮಾಡ್ತಾಯಿದ್ರು. ಹೀಗೆ ಮುಂದೆ ಬಂದರೆ ಇಲ್ಲಿ ಒಂದು ನೀವು ಸ್ಟಾಲ್ನ ನೋಡ್ಬೋದು, ರಾಯಲ್ ಇನೋವೇಟಿವ್ ಅಂತೇಳಿ. ಅಲ್ಲಿ ಆಯಿಲ್ ಫ್ರೀ ಸ್ನ್ಯಾಕ್ಸ್ ಮೇಕರ್ ಅಂತೇಳಿ ಒಂದು ಮಿಷಿನ್ ಇತ್ತು, ಅದರಿಂದ ಡೆಮೋ ಕೊಡ್ತಾಯಿದ್ರು. ಇಲ್ಲಿ ನೀವು ಬೋಂಡಾ ಬಜ್ಜಿ ಬಿಟ್ಟು ಯಾವುದೇ ಥರ ಸ್ನ್ಯಾಕ್ಸ್ ಆದರೂ ವಿತೌಟ್ ಆಯಿಲ್ ಮಾಡ್ಕೋಬೋದು ಅಂತೇಳಿ ಅವರು ನಿಮಗೆ ಎಕ್ಸ್ಪ್ಲೈನ ಮಾಡ್ತಾಯಿದ್ರು. ನೀವೇ ಕೇಳಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತೇಳಿ. ನೋಡಿ, ಯಾವುದು ಮಾಡೋದೇ ಬೇಕಾಗಿಲ್ಲ. ಜಾಸ್ತಿ ಫ್ರೈ ಬೇಕಾದ್ರೆ ಸ್ಟಿಕ್ಕರ್ ಸ್ವಲ್ಪ ಹೋಲ್ಡ್ ಮಾಡಿ ಅಷ್ಟೇ. ನೋಡಿ, ಈ ಥರ ಪಾನಿಪುರಿ ಎಲ್ಲ ಇದೆಯಲ್ಲ, ನೀವೇ ಒನ್ ಟೈಮ್ಗೆ 15-20 ಪಾನಿಪುರಿ ಮಾಡ್ಕೊಂಡು. ನಾರ್ಮಲ್ ಆಲೂಗಡ್ಡೆ ಕಟ್ ಮಾಡೋಕ್ಕೆ 2 ಫಿಂಗರ್ ಚಿಪ್ಸ್ ರೆಡಿ ಆಗುತ್ತೆ. ಹಪ್ಪಳ ನೋಡಿ, ಮನೆಯಲ್ಲಿ 10 ಹಪ್ಪಳ ಮಾಡಿದ್ರೆ ಎಣ್ಣೆ ಬೇಕು, ಗ್ಯಾಸ್ ಬೇಕು. ಒನ್ ಟೈಮ್ಗೆ 5 ಹಪ್ಪಳ ಫ್ರೆಶ್ ಆಗಿ ಮಾಡ್ಕೊಬೋದು. ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಗೋಧಿ ಹಪ್ಪಳ, ಡೇಲಿಗೆ ಹಪ್ಪಳ ಎಲ್ಲ ಹಪ್ಪಳ 5 ಹಪ್ಪಳ ಆಗುತ್ತೆ. ಒಂಟೆಗೆ 15-20 ಪಾನಿಪುರಿ ಮಾಡಿ ನೋಡಿ. ಡೈರೆಕ್ಟ್ ಹೋಗಲ್ಲ ಮಾಡಿದ್ರೆ ಕಟ್ಟಾಗುತ್ತೆ, ಮೇಲೆ ಹೀಟ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಯಾವುದೇ ಹಪ್ಪಳ ಆಗಲಿ ನಿಮಗೆ ಫೋಲ್ಡ್ ಮಾಡಿ ಡೈರೆಕ್ಟ್ ಹಾಕೋದು ಅಷ್ಟೇ. ಮನೆಯಲ್ಲಿ ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಗೋಧಿ ಹಪ್ಪಳ, ಜೀರಿಗೆ ಹಪ್ಪಳ ಎಲ್ಲ ಹಪ್ಪಳ ಆಗುತ್ತೆ. ಆಲೂಗಡ್ಡೆ ನೋಡಿ, ನೀವೇ 300 ಗ್ರಾಮ್ ಆಲೂಗಡ್ಡೆ ಕಟ್ ಮಾಡೋಕ್ಕೆ 2 ಮಿನಿಟ್ಸಲ್ಲಿ ಫಿಂಗರ್ ಚಿಪ್ಸ್ ರೆಡಿ ಆಗುತ್ತೆ. ಬೆಂಡೆಕಾಯಿ, ಬೀಟ್ರೋಟ್, ಕ್ಯಾರೆಟ್ ಚಿಪ್ಸ್ ಎಲ್ಲ ಮಾಡ್ಕೋಬೋದು. ಹಪ್ಪಳ ದೊಡ್ಡದಿದೆ, ಅರ್ಧ ಆಗಿದೆ. ಅರ್ಧ ಹಪ್ಪಳ ಏನು ಮಾಡೋದು, ಈ ಥರ ಊಟ ಮಾಡಿ ಹಾಕ್ಬೇಕು. ಮಕ್ಕಳೆಲ್ಲ ಕುರ್ಕುರೆ ಸ್ನ್ಯಾಕ್ಸ್ ಅಂತ ತಗೊಳ್ತಾರೆ. 30-40 ಸೆಕೆಂಡ್ಸಲ್ಲಿ ನೀವೇ ಜಸ್ಟ್ ಆನ್ ಮಾಡಿ ಹಾಕ್ಬಿಡೋದು ಅಷ್ಟೇ. ಬೋಂಡ ಒಂದು, ಬಜ್ಜಿ ಒಂದು ಮಾತ್ರ ಆಗೋದಿಲ್ಲ ಮೇಡಮ್. ಸ್ವಲ್ಪ ಟೇಸ್ಟ್ ನೋಡಿ, ಮನೇಲಿ ಮಾಡಿದ್ರೆ ಈ ಥರ ನ್ಯಾಚುರಲ್ ಟೇಸ್ಟ್ ಬರೋಲ್ಲ. 4 ಕಲರ್ಸ್ ಇದೆ ಮೇಡಮ್. 3200 ಇದೆ, ಡಿಸ್ಕೌಂಟ್ ಆಗಿ 2490 ಆಗುತ್ತೆ. ನಿಮಗೆ ಉಪ್ಪು, ಖಾರ, ಬಟರ್, ಗೀ, ಚೀಸ್, ಮಸಾಲ ಬೇಕಾದ್ರೆ ಹಾಕ್ಕೋಬೋದು. ಬ್ರೆಡ್ ಎಲ್ಲ ನೋಡಿ, ನೀವೇ ಒನ್ ಟೈಮ್ಗೆ 2 ಬ್ರೆಡ್ ಟೋಸ್ಟ್ ನೋಡಿ. ಪಾಪ್ಕಾರ್ನ್ಗೆ ಉಪ್ಪು, ಖಾರ, ಎಣ್ಣೆ, ಬಟರ್, ಗೀ, ಚೀಸ್, ಮಸಾಲ ಏನು ಬೇಕಾದ್ರೂ ಮಿಕ್ಸ್ ಮಾಡಿ ಹಾಕಿ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಸ್ವಲ್ಪ ಹಪ್ಪಳ ಟೇಸ್ಟ್ ನೋಡಿ, ಮನೇಲಿ ಮಾಡಿದ್ರೆ ಟೇಸ್ಟ್ ನೋಡಿ. ನೇಮ್ ಅಡ್ರೆಸ್ ಬರ್ಕೊಳ್ಳಿ, ಚೆಕ್ ಮಾಡಿ ಕೊಡ್ತೀವಿ. ಈ ಥರ ಅಂತ ಹಾಕಿಲ್ಲ, ಜಸ್ಟ್ ಬಟರ್ ಬೇಕಾದ್ರೆ ಟೇಸ್ಟಿಗೆ ಬಟರ್ ಹಾಕಿ, ಸಾರಿ ಬಟರ್ ಬೇಕಾದ್ರೆ ಬಟರ್ ಹಾಕಿ, ನೀರು, ಉಪ್ಪು, ಖಾರ ಏನು ಬೇಕಾದ್ರೂ ಹಾಕೋಬೋದು. ನೋಡಿ, ಈ ಥರ ಶೀಟ್ಸ್ ಮಾಡಿ ಪಾಕಿಟಲ್ಲಿ ಮಕ್ಕಳು ಗುರುಗುರೆ ಅಂತ ತಗೊಳ್ತಾರೆ. 34 ಸೆಕೆಂಡಲ್ಲಿ ಎಲ್ಲ ಮಾಡ್ಕೊಬಿಡ್ಬೋದು. ಬೋಂಡ ಒಂದು, ಬಜ್ಜಿ ಒಂದು ಮಾತ್ರ ಆಗೋದಿಲ್ಲ ಅಷ್ಟೇ ಸರ್. ಒಳಗಡೆ ಕ್ಯಾಟ್ ಹಾಕಿರುತ್ತೆ ಮೇಡಮ್. ಯೂಟ್ಯೂಬಲ್ಲಿ ವೀಡಿಯೋ ಬರುತ್ತೆ. ಗೊತ್ತಾಯಿಲ್ಲ ಅಂದರೆ ಕಾಲ್ ಮಾಡಿ, ನನ್ನ ನಂಬರಿಗೆ ಕಾಲ್ ಮಾಡಿದ್ರೆ ನಾನೇ ಒಂದು ತೋರಿಸ್ಕೊಡ್ತೀನಿ. ಡೆಮೋ ಚಾರ್ಜಸ್ ಎಲ್ಲ ಏನಿಲ್ಲ, ಮನೆಗೆ ಬಂದು ಟೀ ಕಾಫಿ ಮಾತ್ರ ಕೊಡಿ ಅಷ್ಟೇ. ನೀವು ತಗೊಳ್ಳೋಂಥ ಮಿಶ್ರೇ ಚೆಕ್ ಮಾಡಿ ಕೊಡ್ತೀನಿ. ನೋಡಿ, ಇದಕ್ಕೆ ಬಟರ್ ಹಾಕಿಲ್ಲ, ಇದು ಮಸಾಲೆ ಹಾಕಿದ್ದೀವಿ ಮೇಡಮ್. 2490. ಸ್ವಲ್ಪ ಆರಬೇಕು, ಆರಿದ್ರೆ ಕ್ರಿಸ್ಪಿ ಬರುತ್ತೆ. ಇದು ಬಂದು ಆರಿದ ಮೇಲೆ ಮೇಡಮ್ ಈ ಥರ ಕ್ರಿಸ್ಪಿನೆಸ್ ಬರುತ್ತೆ. ಬಿಸಿನೆಸ್ ಸಾಫ್ಟ್ ಆಗೇ ಇರುತ್ತೆ. ನೋಡಿ, ಬರ್ಕೊಳ್ಳಿ, ಚೆಕ್ ಮಾಡಿ ಕೊಡ್ತೀನಿ ಮೇಡಮ್. 4 ಕಲರ್ಸ್ ಇದೆ. ಯಾವ ಕಲರ್ ಬೇಕು ನೋಡಿ ಮೇಡಮ್, ಅಲ್ಲಿ 4 ಕಲರ್ ಇದೆ. ಹೀಗೆ ಎಲ್ಲ ಸ್ನ್ಯಾಕ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು. ಆ್ಯಕ್ಚುಲಿ ಅವ್ರು ಹೇಳಿದ್ದು ಅಲ್ಲೇ ಬುಕ್ ಮಾಡ್ಕೋಬೇಕು ಅಂತೇಳಿ. ಸೊ ನೀವೇನಾದರೂ ಕೇಕ್ ಶೋಗೆ ಹೋದರೆ ಇದನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವೇನಾದರೂ ಸ್ನ್ಯಾಕ್ಸ್ ಲವರ್ಸ್ ಆಗಿದ್ದರೆ ಆ ಮಿಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ.
ಹಾಗೆ ಈ ಶಾಪಲ್ಲಿ ವಾಲ್ ಕ್ಲಾಕ್ಸು ಹಾಗೆ ಶೋ ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯೂನಿಕ್ ಆಗಿ ಡಿಫ್ರೆಂಟಾಗಿ ಒಂದಕ್ಕಿಂತ ಒಂದು ತುಂಬಾ ಸೂಪರ್ ಆಗಿತ್ತು ಅಂತ ಅನ್ಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಎಲ್ಲನೂ. ನಿಮಗೆ ಏನಾದರೂ ಈ ಥರ ಕಲೆಕ್ಷನ್ಸ್ ಮಾಡೋದು ಇಷ್ಟ ಅಂತ ಹೇಳಿದ್ರೆ ನೀವೇನಾದರೂ ಕೇಕ್ ಶೋಗೆ ಹೋದರೆ ಈ ಶಾಪ್ಗೆ ಹೋಗೋದನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ ನೆಕ್ಸ್ಟ್ ಸ್ಟಾಲಲ್ಲಿ ಡ್ರೆಸ್ ಮಟೀರಿಯಲ್ಸ್ ಇತ್ತು. 1200 ರುಪೀಸ್ ಇತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತೇಳಿ ನಾನು ಒಂದು ಡ್ರೆಸ್ನ ತೊಗೊಂಡೆ. ಇದೇ ನೋಡಿ ನಾನು ತೊಗೊಂಡಿದ್ದಂಥದ್ದು. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಬ್ಲ್ಯಾಕ್ ಕಲರು, ದುಪ್ಪಟ್ಟ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿದೆ. ಇದೇ ರೀತಿಯಲ್ಲಿ ನಿಮಗೆ ಸುಮಾರು ಥರ ಸ್ಟಾಲ್ಸ್ ಇತ್ತು ಅಂತ ಹೇಳಿದೆ ಅಲ್ವಾ. ಹಾಗೆ ಇಲ್ಲಿ ಕೊಕೊನಟ್ ಅಂತೇಳಿ ಹೀಗೆ ಪಾತ್ರೆಗಳೆಲ್ಲ ಇತ್ತು. ಒಂದಕ್ಕಿಂತ ಒಂದು ಯೂನಿಕ್ ಆಗಿತ್ತು. ನಾನು ಇಲ್ಲಿ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು ಇವ್ರದ್ದು. ಬಟ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಹೇಳಿದ್ನಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಇವ್ರದ್ದು ಬ್ರಾಂಚಸ್ ಜಯನಗರ, ಸಹಕಾರ ನಗರಲ್ಲೆಲ್ಲ ಇದೆ ಅಂತ ಹೇಳಿದ್ರು. ಸೊ ನಾನು ಒಂದೆರಡು ಐಟಮ್ಸ್ನ ತೊಗೊಂಡೆ. ನನಗೆ ಇಷ್ಟ ಆದರೆ ಬೇಕಾದರೆ ಅವ್ರ ಶಾಪ್ಗೆ ಹೋಗಿ ವಿಸಿಟ್ ಮಾಡೋಣ ಅಂತೇಳಿ ನೋಡಿ ನಾನು ಈ ಐಟಮ್ಸ್ನ ತೊಗೊಂಡೆ. ನೋಡಿ ಹೀಗೆ ಮುಂದೆ ಯಾವ್ಯಾವ ಥರ ಸ್ಟಾಲ್ ಇದೆ ಅಂತೇಳಿ. ಹೀಗೆ ನಾನು ಏನು ಬೇಕೋ ಬೇಡ ಅಂತೇಳಿ ನೋಡಿಕೊಂಡು ಮುಂದೆ ಹೋಗ್ತಿರುವಾಗ ಇಲ್ಲಿ ಕ್ಯಾಪು ಸ್ವೆಟರ್ಸ್ ಎಲ್ಲ ಸೇಲ್ ಮಾಡೋವಂಥ ಒಂದು ಸ್ಟಾಲ್ ಇತ್ತು. ಬಟ್ ನಾನು ಮುಂಚೆಯಿಂದನೂ ಒಂದು ಕ್ಯಾಪ್ ಹುಡುಕ್ತಾ ಇದ್ದೆ ಅಂತೇಳಿದ್ರೆ ಒಂದು ಟೋಪಿ. ನನ್ನ ಕೈಲಿದೆ ನೋಡಿ ಬ್ಲ್ಯಾಕ್ ಕಲರು, ಅದಕ್ಕೆ ಪರ್ಲ್ ಬೀಡೆಲ್ಲ ಇರೋ ಅಂಥ ಕ್ಯಾಪು. ನಾನು ಇದನ್ನ ತುಂಬ ಹುಡುಕ್ತಿದ್ದೆ, ಬಟ್ ನಂಗೆ ವೈಟ್ ಕಲರ್ ಬೇಕಿತ್ತು. ಸುಮಾರು ದಿನದಿಂದ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಕ್ರೀಮ್ ಕಲರ್ ಸಿಕ್ತು. ಅದಾದರೂ ಸಿಕ್ಕಿದೆಯಲ್ಲ ಅಂದ್ಕೊಂಡು ಅದನ್ನ ತೊಗೊಂಡು ಪಾಪುಗೆ ಹಾಗೆ ಮನೇಲಿ ಹಾಕೋಕ್ಕೆ ಸ್ಲಿಪ್ಪರ್ಸು ಹಾಗೆ ಸಾಕ್ಸಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ನಾವು 6 ಇಯರ್ಸ್ ಬ್ಯಾಕು ಊಟಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರ ಹತ್ರ ಆ ಥರ ಕ್ಯಾಪ್ ನೋಡಿ ತುಂಬ ಇಷ್ಟ ಆಗಿತ್ತು. ಸೊ ನನಗೂ ಬೇಕು ಅಂತೇಳಿ ನಾನು ಹುಡುಕ್ತಿದ್ದೆ, ಬಟ್ ನಂಗೆ ವೈಟ್ ಕಲರ್ ಸಿಗ್ತಾ ಇರಲಿಲ್ಲ. ಇಲ್ಲಿ ಕ್ರೀಮ್ ಕಲರ್ ಸಿಕ್ತಲ್ವ ಅಂಥೇಳಿ ಅದನ್ನೇ ಪರ್ಚೇಸ್ ಮಾಡಿದೆ. ಇಲ್ಲಿ ಆ ಪಾಪಡ್ ಸ್ಟಾಲ್ ಇತ್ತಲ್ಲ, ಇಲ್ಲಿ ನನಗೆ ಆನಿಯನ್ ಚಿಪ್ಸ್ ಮತ್ತು ಗೆಣಸಿನ ಚಿಪ್ಸು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಅದೆರಡು ಹಾಫ್ kg ತೊಗೊಂಡ್ವಿ.
ನಿಹಾಲ್ಗೆ ಈ ಥರ ಜೆಮ್ಸು ಜೆಲ್ಲಿ ಎಲ್ಲ ಇರುತ್ತಲ್ಲ, ಈ ಥರ ಸ್ಟಾಲ್ಸ್ ಅಂದರೆ ತುಂಬ ಇಷ್ಟ. ಓಡ್ ಬಂದು ನಿಂತ್ಕೊಬಿಡ್ತಾನೆ. ನಿಹಾಲು ಅಲ್ಲಿ ಓಡೋಡಿ ಹೋಗ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಅವ್ನ ಕೈಗೆ ಒಂದು ಬ್ಯಾಗ್ ಕೊಟ್ಟಿದ್ದೆ, ನಿಧಾನ ನಡ್ಕೊಂಡು ಬರಲಿ, ಈಗ ತುಂಬ ಜನ ಇದ್ರಲ್ಲ ಎಲ್ಲಿ ಮಿಸ್ ಆಗ್ತಾನೆ ಅನ್ನೋ ಕಾರಣಕ್ಕೆ. ಸೊ ಅಲ್ಲಿ ಹಪ್ಳ ನೋಡಿದ ಕೂಡಲೇ ಬ್ಯಾಗ್ ನನಗೆ ಕೊಟ್ಬಿಟ್ಟು ಅಲ್ಲಿ ಹಪ್ಳ ತಿಂತ ನಿಂತ್ಕೊಂಡ್ಬಿಟ್ಟ. ಸೊ ಹಾಗೆ ಅಲ್ಲಿ 100 ರುಪೀಸ್ಗೆ 3 ಉದ್ದಿನ ಹಪ್ಳನ ಸೇಲ್ ಮಾಡ್ತಾಯಿದ್ರು. ಅದನ್ನ ತೊಗೊಂಡು ನೋಡಿ ಸುಮ್ಮನೆ ಹೋಗ್ತಾ ಇದ್ದಾನೆ, ದುಡ್ಡು ಕೂಡ ಕೊಡ್ದಲೆ. ಸೊ ನಾವು ಅದನ್ನು 100 ರುಪೀಸ್ ಕೊಟ್ಟು ಅದನ್ನ ತೊಗೊಂಡು ಅಲ್ಲಿಂದ ಮುಂದೆ ಬಂದ್ವಿ. ನಮ್ಮನೇಲಿ ಯಾರೂ ಅಷ್ಟು ಹಪ್ಳನ ತಿನ್ನಲ್ಲ, ಬಟ್ ಅವನು ತುಂಬ ಆಸೆಪಟ್ಟು ಇಟ್ಕೊಂಡಿದ್ನಲ್ಲ ಅಂದ್ಕೊಂಡು ಅವ್ನು ತೊಗೊಳ್ಳೋವರೆಗೂ ಬಿಡ್ತಾ ಇರಲಿಲ್ಲ, ಹಾಗಾಗಿ ಅದನ್ನ ತೊಗೊಂಡು ಬಂದ್ವಿ. ಹೀಗೆ ಮುಂದೆ ಬಂದರೆ ತುಂಬಾ ಸ್ಟಾಲ್ಸ್ ಇತ್ತು. ಸ್ಯಾರೀಸು, ಕುರ್ತೀಸು, ಟೀ ಶರ್ಟ್ಸು, ವಿಂಟರ್ ವೇರ್ ಡ್ರೆಸ್ಸಸ್ಸು, ಮಕ್ಕಳಿಗೆ ಬೇಕಾಗಿರೋವಂತಹ ಬಟ್ಟೆ, ಸಾಕ್ಸು, ಕ್ಯಾಪ್ಸು, ಹಾಗೆ ಮಕ್ಕಳಿಗೆ ಬೇಕಾಗಿರೋವಂತಹ ಆಟ ಸಾಮಾನು, ಲೇಡೀಸಿಗೆ ಬೇಕಾಗಿರೋವಂತಹ ಇಯರಿಂಗ್ಸು, ಚೈನ್ಸು, ಹೀಗೆ ತುಂಬಾ ಕಲೆಕ್ಷನ್ಸ್ ಇತ್ತು. ಹೇಳಿದ್ನಲ್ಲ ಅಲ್ಲಿ ಹೋದರೆ ತುಂಬಾ ಟೈಮ್ ಬೇಕಾಗುತ್ತೆ. ನಾವಾಗೆ ನಿಧಾನಕ್ಕೆ ನೋಡ್ಕೊಂಡು ಬರೋ ಅಷ್ಟರಲ್ಲಿ 3 to 4 ಅವರ್ಸೇ ಬೇಕಾಗುತ್ತೆ ಅಂತ ಅನ್ಬೋದು. ಇಲ್ಲಿ ಶಾಪಿಂಗ್ ಮಾತ್ರ ಅಲ್ಲ, ಸ್ವಲ್ಪ ಗೇಮ್ಸ್ಗಳು ಕೂಡ ಇತ್ತು, ದೊಡ್ಡವರು ಆಡೋ ಅಂಥದ್ದು. ಅಂದರೆ ಇದನ್ನು ಮಕ್ಕಳು ಕೂಡ ಆಡ್ಬೋದು. ಹಾಗೆ ನೀವು ಗೇಮ್ ಸೆಕ್ಷನ್ನು ಹಾಗೆ ಶಾಪಿಂಗ್ ಸೆಕ್ಷನ್ನ ಮುಗಿಸ್ಕೊಂಡು ಬಂದರೆ ಇಲ್ಲೊಂದು ಏರಿಯಾನ ಇದೆ ಚಾಟ್ಸ್ಗೆ ಅಂತೇಳಿ. ಅಲ್ಲೇ ನಿಮಗೆ ಎಲ್ಲ ಥರ ವೆರೈಟೀಸ್ ಆಫ್ ಚಾಟ್ಸ್ ಇತ್ತು. ಎಕ್ಸಾಂಪಲ್ ಈಗ ಟ್ವಿಸ್ಟರು, ಗೋಬಿ, ಪಾನಿಪುರಿ, ಮಸಾಲೆ ಪುರಿ, ಹಾಗೆ ಕಾರ್ನು, ಪಿಜ್ಜಾ, ಮೊಮೋಸು, ಹೀಗೆ ಬೋಂಡಾ, ಬಜ್ಜಿ ಎಲ್ಲ ಥರನೂ ಇತ್ತು. ಹಾಗೆ ತಿಂಡಿಗಳು ಕೂಡ ಇತ್ತು. ಈಗ ಎಕ್ಸಾಂಪಲ್ ಫೇಮಸ್ ಇರುವಂತಹ ಜಾಗದ್ದೆಲ್ಲ ತಿಂಡಿಗಳು, ಅಂದರೆ ಈಗ ಮೇಲ್ಕೋಟೆ ಪುಳಿಯೋಗರೆ, ಹಾಗೆ ಈಗ ಅವರೆಕಾಳು ಸೀಸನ್ ಅಲ್ವಾ, ಅವರೇ ಬೇಳೆಲಿ ಮಾಡಿರೋವಂತಹ ರೆಸಿಪೀಸ್ ಎಲ್ಲ ಇತ್ತು ಅಲ್ಲಿ. ನಾವು ಒಂದು ಪುಳಿಯೋಗರೆ ಹಾಗೆ ಪಿಜ್ಜಾನ ತೊಗೊಂಡು ತಿಂದ್ಕೊಂಡು ಪಾಪುಗೂ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೊರಡೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಏನಾದರೂ ಬೆಂಗಳೂರವರೇ ಆಗಿದ್ದರೆ, ನಿಮಗೆ ಏನಾದರೂ ಕೇಕ್ ಶೋ ಹೋಗೋ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗ್ಬೋದು. ಹೇಳಿದ್ನಲ್ಲ, January 1st ಇರುತ್ತೆ. ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.